ಪರಿಷತ್ ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ ಜೆಡಿಎಸ್ ಪಕ್ಷದಿಂದ ಓರ್ವ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಬೇಕಾದಂತಹ ತಯಾರಿ ಜೋರಾಗಿದೆ. ರೆಸಾಲ್ಟ್ ಪಾಲಿಟಿಕ್ಸ್ ಇದು. ಪರಿಷತ್ ಸಭಾಂಗಣದಲ್ಲಿ ರೆಸಾಲ್ಟ್ ಪಾಲಿಟಿಕ್ಸ್. ಕಾಂಗ್ರೆಸ್ ಮತ್ತು ಜೆಡಿಎಸ್ನಿಂದ ತಂತ್ರ ಪ್ರತಿತಂತ್ರ. ಕಾಂಗ್ರೆಸ್ಗೆ ಬೇಕಾಗಿರೋದು 3, ಜೆಡಿಎಸ್ಗೆ ಬೇಕಾಗಿರೋದು 6 ಶಾಸಕರ ಬೆಂಬಲ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಆತಂಕ ಇದೆ. ಹೀಗಾಗಿ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಸಂಜೆ 6 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಇದೆ. ಸಭೆಯಾದ ನಂತರ ಎಲ್ಲ ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡ್ತಾರೆ. ಆನಂತರ ಬರೋದವರು ಮತ ಹಾಕಕ್ಕೆ ಪರಿಷತ್ ಚುನಾವಣೆ ದಿನ 18ನೇ ತಾರೀಕು ಚುನಾವಣೆ ಅವತ್ತೇ ಬರ್ತಾರೆ. ಮೇಲ್ಮನೆ ಚುನಾವಣೆಯ ಫೈಟ್ನಲ್ಲಿ ಜಿದ್ದಾಜಿದ್ದಿ ಜೋರಾಗಿದೆ. 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸುವುದಕ್ಕೆ ಕಾಂಗ್ರೆಸ್, ಜೆಡಿಎಸ್ನಿಂದ ಓರ್ವ ಅಭ್ಯರ್ಥಿಯನ್ನ ಗೆಲ್ಲಿಸುವುದಕ್ಕೆ ಬೇಕಾದಂತ ತಯಾರಿ. ತನ್ನೆಲ್ಲ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದ್ರೆ, ಇತ್ತ ಜೆಡಿಎಸ್ ಕೂಡ ಅದೇ ಪ್ರಯತ್ನದಲ್ಲಿ ಈಗ ಇದೆ. ಇವತ್ತು ಸಂಜೆ 6 ಗಂಟೆಗೆ ಸಿಎಲ್ಪಿ ಮೀಟಿಂಗ್ ಇದೆ. ಮೀಟಿಂಗ್ ಆದ ನಂತರ ಎಲ್ಲರೂ ಕೂಡ ನೇರವಾಗಿ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಆಗಮಿಸಿದ್ದಾರೆ. ಹೇಗೆ ಮತದಾನ ಮಾಡಬೇಕು ಅನ್ನೋದ್ರ ಬಗ್ಗೆ, ಎಲ್ಲೂ ಅಡ್ಡ ಮತದಾನ ಆಗಬಾರದು ಅನ್ನುವಂತ ಎಲ್ಲಾ ಸೂಚನೆಗಳನ್ನು ಕೂಡ ನೀಡ್ತಾರೆ. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ಗೆ ಪ್ರತಿಷ್ಠೆ ಆಗಿರೋದು ಇದು. ಹೇಗಾದ್ರೂ ಮಾಡಿ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದೆ. ಇತ್ತ ಜೆಡಿಎಸ್ ತಮ್ಮ ಏಕೈಕ ಅಭ್ಯರ್ಥಿ ಗೋವಿಂದರಾಜು ಅವರನ್ನ ಗೆಲ್ಲಿಸುವುದಕ್ಕೆ ಬೇಕಾದಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜೆಡಿಎಸ್ಗೆ 6 ಶಾಸಕರ ಬೆಂಬಲ ಬೇಕು, ಕಾಂಗ್ರೆಸ್ಗೆ 3 ಶಾಸಕರ ಬೆಂಬಲ ಬೇಕು. ಇರುವಂತ ಶಾಸಕರನ್ನ ಈಗ ಹಿಡಿದಿಟ್ಟುಕೊಳ್ಳೋದಕ್ಕೆ ಇಬ್ರು ಶಾಸಕರುಗಳು ಕೂಡ ಈಗ ಅಂದ್ರೆ ಇಬ್ರು ಪಕ್ಷದ ನಾಯಕರುಗಳು ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ರೆಸಾಲ್ಟ್ ಪಾಲಿಟಿಕ್ಸ್ ಮೊರೆ ಹೋಗ್ತಾ ಇದ್ದಾರೆ. ಹನುಮಂತು ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಹನುಮಂತು, ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಹೇಗೆಲ್ಲ ಸ್ಟ್ರಾಟರ್ಜಿ ಮಾಡ್ತಾ ಇದೆ? ಇವತ್ತು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ ಕಾಂಗ್ರೆಸ್ನ ಶಾಸಕರುಗಳೆಲ್ಲ. ಏನಿದೆ ಈ ಹೊತ್ತಿನವರೆಗೂ ತಮ್ಮ ಹತ್ರ ಮಾಹಿತಿ? ಹನುಮಂತು. ಕರ್ನಾಟಕ ವಿಧಾನಸಭೆಯಿಂದ ಕರ್ನಾಟಕ ವಿಧಾನ ಪರಿಷತ್ತಿಗೆ ನಡೀತಾ ಇರುವಂತಹ ದ್ವೈವಾರ್ಷಿಕ ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿ ಕಣಕ್ಕಿಳಿಸಿರುವಂತಹ ಕಾರಣಕ್ಕಾಗಿ ಮತ್ತು ಜೆಡಿಎಸ್ ಅಭ್ಯರ್ಥಿ ಕಣದಲ್ಲಿರುವಂತಹ ಕಾರಣಕ್ಕಾಗಿನೇ ಈ ಚುನಾವಣೆಗೆ ಅತ್ಯಂತ ಮಹತ್ವ ಮತ್ತು ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕೆ ಅಂತಂದ ಹೇಳಿದ್ರೆ, ಇರುವಂತಹ ಸಂಖ್ಯಾಬಲದ ಆಧಾರಿತವಾಗಿ ಕಾಂಗ್ರೆಸ್ ತನ್ನ ಸ್ಥಾನಗಳನ್ನ 4 ಸ್ಥಾನಗಳನ್ನ ಗೆದ್ದುಕೊಳ್ಬಹುದು. 5ನೇ ಸ್ಥಾನಕ್ಕೂ ಕೂಡ ಒಂದಷ್ಟು ಮತಗಳು ಕೂಡ ಕೊರತೆ ಆಗಬಹುದು. ಅದರ ಜೊತೆಗೆ ಜೆಡಿಎಸ್ ಅಭ್ಯರ್ಥಿ ಬಿಜೆಪಿ ಮತ್ತು ತನ್ನ ಬಳಿ ಇರುವಂತಹ ಸಂಖ್ಯಾಬಲ, ಅದರ ಜೊತೆಗೆ ವಿಶ್ವಾಸದ ಮತಗಳು, ಆತ್ಮವಿಶ್ವಾಸದ ಮತಗಳು ಬರಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಕಣದಲ್ಲಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಕಣದಿಂದ ಹಿಂದೆ ಸರಿಯಲ್ಲ ಅನ್ನುವಂತ ಮನಸ್ಥಿತಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಇರುವಂತದ್ದು. ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಇರುವಂತದ್ದು. ಈ ನಡುವೆ ಶಾಸಕರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು, ಇದರಲ್ಲಿ ಯಾವುದೇ ರೀತಿಯ ಅಡ್ಡ ಮತದಾನ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಎಚ್ಚರಿಕೆಯನ್ನ ವಹಿಸ್ತಾ ಇದೆ, ಅಥವಾ ಜೆಡಿಎಸ್ ಕೂಡ ಎಚ್ಚರಿಕೆ ವಹಿಸ್ತಾ ಇದೆ. ಈ ಕಾರಣಕ್ಕಾಗಿನೇ ಇವತ್ತು ಸಂಜೆ ಎಲ್ಲಾ ಶಾಸಕರನ್ನು ಕೂಡ ಖಾಸಗಿ ರೆಸಾರ್ಟ್ಗೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅಲ್ಲಿ ಸಿಎಲ್ಪಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆಗತ್ತೆ. ಅದಾದ ನಂತರದಲ್ಲಿ ಸಭೆಯಲ್ಲಿ ಒಂದಷ್ಟು ಮತದಾನ ಯಾವ ರೀತಿ ಮಾಡಬೇಕು, ಮೊದಲ ಪ್ರಾಶಸ್ತ್ಯ ಮತಕ್ಕೆ ಎಷ್ಟು ವ್ಯಾಲ್ಯೂ ಇರುತ್ತೆ, 2ನೇ ಪ್ರಾಶಸ್ತ್ಯ ಮತಕ್ಕೆ ಎಷ್ಟು ವ್ಯಾಲ್ಯೂ ಇರುತ್ತೆ, ಯಾವ ರೀತಿ ಮತವನ್ನ ಮಾಡಬೇಕು, ಯಾರು ಯಾವ ಅಭ್ಯರ್ಥಿಗೆ ಮೊದಲನೇ ಅಭ್ಯರ್ಥಿಗೆ ಎಷ್ಟು ಮತಗಳನ್ನ ಹಾಕಬೇಕು. ಯಾಕಂದ್ರೆ ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು 28 ಮತಗಳು ಬೇಕಾಗಿರುವಂತ ಕಾರಣಕ್ಕಾಗಿ ಎಲ್ಲ ಗೆಲ್ಲುವಂತ ಅಭ್ಯರ್ಥಿಗಳಿಗೆ ಎಷ್ಟು ಮತ ಹಾಕಬೇಕು ಅನ್ನೋಂತ ಒಂದಷ್ಟು ತರಬೇತಿಯನ್ನು ಕೂಡ ಶಾಸಕರಿಗೆ ಕೊಡ್ತಾರೆ. ಇದರ ಮಾಹಿತಿ ಶಾಸಕರಿಗಿರಲ್ವಾ? ಖಂಡಿತವಾಗ್ಲೂ ಇರುತ್ತೆ. ಅದಾಗಿಯೂ ಕೂಡ ಯಾವುದೇ ರೀತಿಯ ತಪ್ಪು ಆಗಬಾರದು. ಒಂದೊಂದು ಮತವೂ ಕೂಡ ಅತ್ಯಂತ ಪ್ರಮುಖವಾಗಿರುವಂತ ಕಾರಣಕ್ಕಾಗಿ, ಪ್ರಮುಖ ಪಾತ್ರ ವಹಿಸುವಂತ ಕಾರಣಕ್ಕಾಗಿ ತರಬೇತಿ ಕೊಡುವ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಅಥವಾ ಜೆಡಿಎಸ್ ಕೂಡ ಇರುವಂತ ಮತಗಳನ್ನು ಉಳಿಸಿಕೊಳ್ಳೋಕಂತ ಒಂದಷ್ಟು ಪ್ರಯತ್ನಗಳಂತೂ ಮಾಡ್ತಾ ಇರುವಂತದ್ದು. ರಂಜಿತ್. ಓಕೆ ಹನುಮಂತು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪರಿಷತ್ ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ ಜೆಡಿಎಸ್ ಪಕ್ಷದಿಂದ ಓರ್ವ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಬೇಕಾದಂತಹ ತಯಾರಿ ಜೋರಾಗಿದೆ. ರೆಸಾಲ್ಟ್ ಪಾಲಿಟಿಕ್ಸ್ ಇದು. ಪರಿಷತ್ ಸಭಾಂಗಣದಲ್ಲಿ ರೆಸಾಲ್ಟ್ ಪಾಲಿಟಿಕ್ಸ್. ಕಾಂಗ್ರೆಸ್ ಮತ್ತು ಜೆಡಿಎಸ್ನಿಂದ ತಂತ್ರ ಪ್ರತಿತಂತ್ರ. ಕಾಂಗ್ರೆಸ್ಗೆ ಬೇಕಾಗಿರೋದು 3, ಜೆಡಿಎಸ್ಗೆ ಬೇಕಾಗಿರೋದು 6 ಶಾಸಕರ ಬೆಂಬಲ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಆತಂಕ ಇದೆ. ಹೀಗಾಗಿ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಸಂಜೆ 6 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಇದೆ. ಸಭೆಯಾದ ನಂತರ ಎಲ್ಲ ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡ್ತಾರೆ. ಆನಂತರ ಬರೋದವರು ಮತ ಹಾಕಕ್ಕೆ ಪರಿಷತ್ ಚುನಾವಣೆ ದಿನ 18ನೇ ತಾರೀಕು ಚುನಾವಣೆ ಅವತ್ತೇ ಬರ್ತಾರೆ. ಮೇಲ್ಮನೆ ಚುನಾವಣೆಯ ಫೈಟ್ನಲ್ಲಿ ಜಿದ್ದಾಜಿದ್ದಿ ಜೋರಾಗಿದೆ. 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸುವುದಕ್ಕೆ ಕಾಂಗ್ರೆಸ್, ಜೆಡಿಎಸ್ನಿಂದ ಓರ್ವ ಅಭ್ಯರ್ಥಿಯನ್ನ ಗೆಲ್ಲಿಸುವುದಕ್ಕೆ ಬೇಕಾದಂತ ತಯಾರಿ.
ತನ್ನೆಲ್ಲ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದ್ರೆ ಇತ್ತ ಜೆಡಿಎಸ್ ಕೂಡ ಅದೇ ಪ್ರಯತ್ನದಲ್ಲಿ ಈಗ ಇದೆ. ಇವತ್ತು ಸಂಜೆ 6 ಗಂಟೆಗೆ ಸಿಎಲ್ಪಿ ಮೀಟಿಂಗ್ ಇದೆ. ಮೀಟಿಂಗ್ ಆದ ನಂತರ ಎಲ್ಲರೂ ಕೂಡ ನೇರವಾಗಿ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಆಗಮಿಸಿದ್ದಾರೆ. ಹೇಗೆ ಮತದಾನ ಮಾಡಬೇಕು ಅನ್ನೋದ್ರ ಬಗ್ಗೆ, ಎಲ್ಲೂ ಅಡ್ಡ ಮತದಾನ ಆಗಬಾರದು ಅನ್ನುವಂತ ಎಲ್ಲಾ ಸೂಚನೆಗಳನ್ನು ಕೂಡ ನೀಡ್ತಾರೆ. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ಗೆ ಪ್ರತಿಷ್ಠೆ ಆಗಿರೋದು ಇದು. ಹೇಗಾದ್ರೂ ಮಾಡಿ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದೆ. ಇತ್ತ ಜೆಡಿಎಸ್ ತಮ್ಮ ಏಕೈಕ ಅಭ್ಯರ್ಥಿ ಗೋವಿಂದರಾಜು ಅವರನ್ನ ಗೆಲ್ಲಿಸುವುದಕ್ಕೆ ಬೇಕಾದಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜೆಡಿಎಸ್ಗೆ 6 ಶಾಸಕರ ಬೆಂಬಲ ಬೇಕು, ಕಾಂಗ್ರೆಸ್ಗೆ 3 ಶಾಸಕರ ಬೆಂಬಲ ಬೇಕು. ಇರುವಂತ ಶಾಸಕರನ್ನ ಈಗ ಹಿಡಿದಿಟ್ಟುಕೊಳ್ಳೋದಕ್ಕೆ ಇಬ್ರು ಶಾಸಕರುಗಳು ಕೂಡ ಈಗ ಅಂದ್ರೆ ಇಬ್ರು ಪಕ್ಷದ ನಾಯಕರುಗಳು ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ರೆಸಾರ್ಟ್ ಪಾಲಿಟಿಕ್ಸ್ ಮೊರೆ ಹೋಗ್ತಾ ಇದ್ದಾರೆ. ಹನುಮಂತು ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಹನುಮಂತು, ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಹೇಗೆಲ್ಲ ಸ್ಟ್ರಾಟರ್ಜಿ ಮಾಡ್ತಾ ಇದೆ? ಇವತ್ತು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ ಕಾಂಗ್ರೆಸ್ನ ಶಾಸಕರುಗಳೆಲ್ಲ. ಏನಿದೆ ಈ ಹೊತ್ತಿನವರೆಗೂ ತಮ್ಮ ಹತ್ರ ಮಾಹಿತಿ ಹನುಮಂತು? ರಂಜಿತ್, ಕರ್ನಾಟಕ ವಿಧಾನಸಭೆಯಿಂದ ಕರ್ನಾಟಕ ವಿಧಾನ ಪರಿಷತ್ತಿಗೆ ನಡೀತಾ ಇರುವಂತಹ ದ್ವೈವಾರ್ಷಿಕ ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿ ಕಣಕ್ಕಿಳಿಸಿರುವಂತಹ ಕಾರಣಕ್ಕಾಗಿ ಮತ್ತು ಜೆಡಿಎಸ್ ಅಭ್ಯರ್ಥಿ ಕಣದಲ್ಲಿರುವಂತಹ ಕಾರಣಕ್ಕಾಗಿನೇ ಈ ಚುನಾವಣೆಗೆ ಅತ್ಯಂತ ಮಹತ್ವ ಮತ್ತು ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕೆ ಅಂತಂದ ಹೇಳಿದ್ರೆ, ಇರುವಂತಹ ಸಂಖ್ಯಾಬಲದ ಆಧಾರಿತವಾಗಿ ಕಾಂಗ್ರೆಸ್ ತನ್ನ ಸ್ಥಾನಗಳನ್ನ 4 ಸ್ಥಾನಗಳನ್ನ ಗೆದ್ದುಕೊಳ್ಬಹುದು. 5ನೇ ಸ್ಥಾನಕ್ಕೂ ಕೂಡ ಒಂದಷ್ಟು ಮತಗಳು ಕೂಡ ಕೊರತೆ ಆಗಬಹುದು. ಅದರ ಜೊತೆಗೆ ಜೆಡಿಎಸ್ ಅಭ್ಯರ್ಥಿ ಬಿಜೆಪಿ ಮತ್ತು ತನ್ನ ಬಳಿ ಇರುವಂತಹ ಸಂಖ್ಯಾಬಲ, ಅದರ ಜೊತೆಗೆ ವಿಶ್ವಾಸದ ಮತಗಳು, ಆತ್ಮವಿಶ್ವಾಸದ ಮತಗಳು ಬರಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಕಣದಲ್ಲಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಕಣದಿಂದ ಹಿಂದೆ ಸರಿಯಲ್ಲ ಅನ್ನುವಂತ ಮನಸ್ಥಿತಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಇರುವಂತದ್ದು. ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಇರುವಂತದ್ದು. ಈ ನಡುವೆ ಶಾಸಕರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು, ಇದರಲ್ಲಿ ಯಾವುದೇ ರೀತಿಯ ಅಡ್ಡ ಮತದಾನ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಎಚ್ಚರಿಕೆಯನ್ನ ವಹಿಸ್ತಾ ಇದೆ, ಅಥವಾ ಜೆಡಿಎಸ್ ಕೂಡ ಎಚ್ಚರಿಕೆ ವಹಿಸ್ತಾ ಇದೆ. ಈ ಕಾರಣಕ್ಕಾಗಿನೇ ಇವತ್ತು ಸಂಜೆ ಎಲ್ಲಾ ಶಾಸಕರನ್ನು ಕೂಡ ಖಾಸಗಿ ರೆಸಾರ್ಟ್ಗೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅಲ್ಲಿ ಸಿಎಲ್ಪಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆಗತ್ತೆ. ಅದಾದ ನಂತರದಲ್ಲಿ ಸಭೆಯಲ್ಲಿ ಒಂದಷ್ಟು ಮತದಾನ ಯಾವ ರೀತಿ ಮಾಡಬೇಕು, ಮೊದಲ ಪ್ರಾಶಸ್ತ್ಯ ಮತಕ್ಕೆ ಎಷ್ಟು ವ್ಯಾಲ್ಯೂ ಇರುತ್ತೆ, 2ನೇ ಪ್ರಾಶಸ್ತ್ಯ ಮತಕ್ಕೆ ಎಷ್ಟು ವ್ಯಾಲ್ಯೂ ಇರುತ್ತೆ, ಯಾವ ರೀತಿ ಮತವನ್ನ ಮಾಡಬೇಕು, ಯಾರು ಯಾವ ಅಭ್ಯರ್ಥಿಗೆ ಮೊದಲನೇ ಅಭ್ಯರ್ಥಿಗೆ ಎಷ್ಟು ಮತಗಳನ್ನ ಹಾಕಬೇಕು. ಯಾಕಂದ್ರೆ ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು 28 ಮತಗಳು ಬೇಕಾಗಿರುವಂತ ಕಾರಣಕ್ಕಾಗಿ ಗೆಲ್ಲುವಂತ ಅಭ್ಯರ್ಥಿಗಳಿಗೆ ಎಷ್ಟು ಮತ ಹಾಕಬೇಕು ಅನ್ನೋಂತ ಒಂದಷ್ಟು ತರಬೇತಿಯನ್ನು ಕೂಡ ಶಾಸಕರಿಗೆ ಕೊಡ್ತಾರೆ. ಇದರ ಮಾಹಿತಿ ಶಾಸಕರಿಗಿರಲ್ವಾ? ಖಂಡಿತವಾಗ್ಲೂ ಇರುತ್ತೆ. ಅದಾಗಿಯೂ ಕೂಡ ಯಾವುದೇ ರೀತಿಯ ತಪ್ಪು ಆಗಬಾರದು, ಒಂದೊಂದು ಮತವೂ ಕೂಡ ಅತ್ಯಂತ ಪ್ರಮುಖವಾಗಿರುವಂತ ಕಾರಣಕ್ಕಾಗಿ, ಪ್ರಮುಖ ಪಾತ್ರ ವಹಿಸುವಂತ ಕಾರಣಕ್ಕಾಗಿ ತರಬೇತಿ ಕೊಡುವ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಅಥವಾ ಜೆಡಿಎಸ್ ಕೂಡ ಇರುವಂತ ಮತಗಳನ್ನು ಉಳಿಸಿಕೊಳ್ಳೋಕಂತ ಒಂದಷ್ಟು ಪ್ರಯತ್ನಗಳಂತೂ ಮಾಡ್ತಾ ಇರುವಂತದ್ದು. ರಂಜಿತ್. ಓಕೆ ಹನುಮಂತು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.